ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಇವತ್ತಿಲ್ಲಿ ಬಹಳ ಜನ ಹೆಣ್ಮಕ್ಳು ಅದಿರಿ, ಗಂಡು ಮಕ್ಕಳು ಅದಿರಿ. ಇವತ್ತು ದೇವರುಗಳು ಬಹಳ ಆಗತ್ತಾವ. ದೇವರುಗಳು ಇರಬೇಕು. ದೇವರ ದಿಂಡ್ರ ಧರ್ಮ ಪೂಜೆ ಪುನಸ್ಕಾರ ಆಚಾರ ವಿಚಾರ ಸಂಸ್ಕಾರ ಇವೆಲ್ಲ ಇರಬೇಕು. ಇವಿಲ್ಲದೆ ಬದುಕಕ್ಕೆ ಶಕ್ಯ ಇಲ್ಲ. ಆದರೆ ಮನೆಯಲ್ಲಿದ್ದಂಥ ದೇವರನ್ನು ಮರೆತು, ಹೆತ್ತಂತ ತಂದೆ ತಾಯಿಯನ್ನು ಮರೆತು, ಹೆತ್ತಂತ ತಂದೆಗೆ ಹೊಟ್ಟಿಗೆ ಕೊಡದೆ ಇವತ್ತು ಬಸವನಿಗೆ ಹೋಗಿ ನೀವು ನಿವದಿ ಮಾಡಿದ್ರೆ ಬಸವಣ್ಣ ಆ ನಿವದಿ ಸ್ವೀಕಾರ ಮಾಡೋದಿಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇ ಪ್ರಕಾರ ತಾಯಿಯನ್ನ ಇವತ್ತು ದಿವಸ ಉಪವಾಸ ಕೆಡವಿ, ತಾಯಿಗೆ ಹೊಟ್ಟೆಗೆ ಕೊಡದೆ ಇವತ್ತು ಲಕ್ಷ್ಮೀ ಉಡಿ ತುಂಬಿ ನೀವು ಹೋಗಿ ಬಂದ ಲಕ್ಷ್ಮೀ ಉಡಿ ತುಂಬ್ತಾವ ಅಂದ್ರೆ ಲಕ್ಷ್ಮಿನೂ ಇವತ್ತು ದಿವಸ ಉಡಿ ತುಂಬಿಕೊಳ್ಳೋದಿಲ್ಲ. ನಮಗೆ ಕಾಣಿಗೆ ಕಣ್ಣು ಅಂತ ಎರಡು ದೇವರು, ಒಂದು ತಂದೆ ಒಂದು ತಾಯಿ. ಅವರುಗಳನ್ನ ಪೂಜೆ ಮೊದಲು ಮಾಡುವುದನ್ನು ಮಾಡಿಕೊಂಡು ಅವ್ರನ್ನ ವ್ಯವಸ್ಥಿತವಾಗಿ ಇಡುವ ಮುಖಾಂತರ ಧರ್ಮ ಕಾರ್ಯಗಳನ್ನು ನಾವು ಮಾಡೋಣ. ಆದರೆ ಇತ್ತಿತ್ತಲಾಗಿ ಏನಾಗ್ತಾ ಇದೆ ಅಂದ್ರೆ ತಂದೆ ತಾಯಿಯನ್ನ ಪಾಲ ಹಚ್ಕೊಳಕತ್ತಾರ. ಕರಿ ಜಮೀನು ಯಾರು ನೀರಾವರಿ ಜಮೀನು ಇಟ್ಟದ್ರಿ ನೀ ಅಪ್ಪನ ನೋಡ್ಕೋ, ಮಡ್ಡಿ ಜಾಮೀನು ಯಾವ ಐತಿ ಅವನಿ ಮುದುಕಿನ ಅವನ್ ನೋಡ್ಕೋ, ಅಲ್ಲಿಗೆ ಬಂದೈತಿ. ನಿಮಗೂ ಎಲ್ಲ ಗೊತ್ತೈತಿ, ನೀವು ಹೇಳುವರೆ ನಮಗ ಹೇಳಕತ್ತಾನ ಇಷ್ಟ. ಎಲ್ಲಿಗೆ ಬಂದೈತಿ ಅಂದ್ರೆ ಅವ್ವ ಅಪ್ಪನ್ನ ಪಾಲ ಮಾಡುವಂತ ಪರಿಸ್ಥಿತಿ ಬಂದೈತಿ. ಈಗ ಈ ಒಂದು ಜಾತ್ರೆಗಳನ್ನು ಯಾಕೆ ಮಾಡಾಕತ್ತೀವಿ ಅಂದ್ರೆ ಆ ಪರಿಜ್ಞಾನವನ್ನ, ಆ ಒಂದು ವಿಚಾರವನ್ನ, ತಂದೆ ತಾಯಿಗೆ ಇರ್ತಕ್ಕಂಥ ಒಂದು ಪೂಜನೀಯ ಭಾವನೆಯನ್ನ ನಿಮ್ಮಲ್ಲಿ ಬಡದೆಬ್ಬಿಸುವ ಮುಖಾಂತರ ನಿಮ್ಮನ್ನ ನಿಜವಾಗಿ ಮತ್ತೆ ಮಾನವರಾಗಿ ಪರಿವರ್ತನೆ ಮಾಡುವಂತ ಒಂದು ಮಠ ಯಾವುದಿದ್ರೆ ಅದು ಮುಗಳಖೋಡ ಮಠ ಅನ್ನೋ ಮಾತನ್ನು ಈ ಸಮಯ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಬೆಣ್ಣ ಮ್ಯಾಗ ಹುಟ್ಟಿದ ಅಕ್ಕ ತಂಗಿಯರನ್ನ ಯಾರು ನೋಡಕ್ತಾ ಇರಲಿ. ತವ್ರ ಮನೆಗೆ ಒಂದು 2 ದಿವಸ ಬರ್ತಾನಂದ್ರೆ ಒಳಗೆ ಕಾಲು ಹಾಕಿಬಿಡೋ ಯಾವಾಗ ಹೋಗುತ್ತಿ. ಮತ್ತೆ ಅವ್ರ್ಯಾಗ ಸಹಿ ಮಾಡ್ತಾರೋ, ಅವನ ಹೆಸರಲ್ಲಿ ಜಮೀನ್ ಇದ್ರೆ ಸಹಿ ಮಾಡಕ್ಕೆ ಇವ್ರು ಹೋಗ್ತಾರೋ. ಮೊನ್ನೆ ಭಾವ ಬಂದಾಗ ಯಾವಾಗ ಹೋಗ್ತಿ ಅಂತ ಕೇಳಿದ್ರೆ ನಾನು ಸಹಿ ಮಾಡೋದು ಅಂತ. ಅವ್ರಿಗೆ ಅಕ್ಕಂಗರಿಗೆ ನಮ್ಮ ತವ್ರ ಮಣಿದು ಏನೂ ಬೇಕಾಗಿಲ್ಲ. ತವ್ರ ಮಣಿ ತನುವಾಗಿರ್ಬೇಕು, ತವ್ರ ಮಣಿ ಇನ್ನೂ ಹೆಚ್ಚು ಬೆಳಿಬೇಕು. ತವ್ರ ಮಣಿಯಿಂದ ಏನೂ ಒಂದು ದುಡ್ಡು ಬೇಕಾಗಿಲ್ಲ. ಬಂದಾಗ ಬಾ 4 ದಿವಸ ಇರು, ನಿನ್ನ ಮಗನ ಮದುವೆ ಚೆನ್ನಾಗಿ ಮಾಡುನು, ಮಗನ ಕಲಿಸುನು, ಎದಕ್ಕೆ ಅಂಜಬೇಡ, ತವ್ರ ಮಣಿ ನೀನು ಹಿಂದೆ ಐತಿ ಅನ್ನುವಂಥ ಒಂದು ಪುಣ್ಯದ ಮಾತಾಕಿಗೆ ಬೇಕಾಗಿರ್ತೈತೆ. ಹೊರತಾಗಿ ನೀವು ಹೊಲ ಮಣಿ ಬೇಕಾಗಿರಾಗಿಲ್ಲ. ಅದನ್ನು ಇವತ್ತು ನಾವು ಕೇಳೋದು ಮರೆತು ಬಿಟ್ಟಿದ್ದೀವಿ. ಈ ಒಂದು ಪರಿಜ್ಞಾನವನ್ನ, ಮಾನವೀಯತೆಯ ಮೌಲ್ಯವನ್ನ ನಮ್ಮೆಲ್ಲರಲ್ಲಿ ಬಡದು ಎಬ್ಬಿಸುವಂತ ಕೆಲಸ ಇಂಥ ಒಂದು ವೇದಿಕೆಗಳು ಮಾಡುವುದ್ರ ಮುಖಾಂತರ ಮಾನವರಾಗಿ ಹುಟ್ಟಿದೀವಿ, ಮಾನವರಾಗಿ ಬದುಕೋಣ, ಮಾನವರಾಗಿ ಸಾಯೋಣ. ಈ ಒಂದು ವ್ಯವಸ್ಥೆಯಲ್ಲಿ ಇಷ್ಟೆಲ್ಲ ಗಳಿಸಿದ್ವಿ, ಏನೇನೋ ಮಾಡ್ತೀವಿ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. ತೆಗಿನ್ಯಾಗ ಒಂದ್ ವೇಳೆ ಇದ್ರು ಹಿಂಗೆ ಡಬ್ಬ ತಿರುಗಿ ಉಡ್ದಾರ್ ಹರ್ಕೋತಾರ, ಹಿಂಗೆ ಡಬ್ಬ ತಿರುಗಿ ಉಡ್ದಾರ್ ಹರ್ಕೋತಾರ, ಏನು ಬಿಡುದಿಲ್ಲ. ಅಂದ್ರೆ ಇದೆಲ್ಲ ಇಲ್ಲೇ ಬಿಟ್ಟು ಹೋಗೋದೈತಿ. 2 ಶಬ್ದ ಹೇಳೋದೈತಿ, ಒಂದು ಚಲೋ ಒಂದು ಕೆಟ್ಟ. ಇದ್ದಪ್ಪ ಇನ್ನೊಂದು 4 ದಿವಸ ಇರಬೇಕಾಗಿತ್ತು, ಭಾಳ ಚಲೋ ಮನುಷ್ಯ ಇದ್ದ, ಆದ್ಮೇಲೆ ಅನ್ಸ್ಕೋಬೇಕು. ಇಲ್ಲ ಅದು ಸತ್ ಇನ್ನೊಂದು 10 ವರ್ಷ ಮಗ ಮೊದ್ಲು ಯಾಕೆ ಸಾಯಲಿಲ್ಲ, ಈ 2 ಒಳಗೆ ಒಂದು ಅನ್ಸ್ಕೋಬೇಕು ನಾವು. ಅದ್ರ ಆಯ್ಕೆ ನಮ್ಮ ಕಡೆ ಐತಿ, ಅದ್ರ ಆಯ್ಕೆ ನಮ್ಮ ಕಡೆ ಐತಿ. ಬೇಕಾಗಿದ್ದ ಅನ್ಸ್ಕೊಂಡು ಸಾಯೋದು ಅಥವಾ ಒಂದು 10 ವರ್ಷ ಮೊದಲು ಹೋಗಾಗಿದ್ದ ಮಗ ಅನ್ಸ್ಕೊಂಡು ಹೋಗೋದು, ಅದು ನಿಮ್ಮ ಕೈಯಾಗೈತಿ. ಅದನ್ನ ನಿಮ್ಮ ಕೈಯಾಗ ಉಳಿಸ್ಕೋಬೇಕಾದ್ರೆ ತಂದೆ ತಾಯಿ ಅಕ್ಕ ತಂಗಿ ಹಿರಿಯರು ಪರಮ ಪೂಜ್ಯರು ಸಮಾಜವನ್ನು ನಡೆಸೋರು ಒಳ್ಳೆ ಆಚಾರ ವಿಚಾರ ಸಂಸ್ಕಾರವನ್ನು ಇಟ್ಕೊಂಡು ಹೋಗುವಂಥ ಕೆಲಸ ಕಾರ್ಯಗಳನ್ನು ಇವತ್ತು ದಿವಸ ನೀವೆಲ್ಲ ಕೂಡಿ ಮಾಡಬೇಕಾಗಿದೆ. ಇವತ್ತು ವಿಶೇಷವಾಗಿ ಯುವ ಪೀಳಿಗೆ ಇವತ್ತಿನ ದಿವಸ ಇಷ್ಟು ದಾರಿ ತಪ್ಪಾಕತ್ತದ. ಸರ್ಕಾರಗಳು ಸಹಿತ ಇವತ್ತು ಕಣ್ಣು ಮುಚ್ಚೆ ಕುಂತಿದ್ದಾವೆ. ಯುವಕರಿಗೆ ಇವತ್ತಿನ ದಿವಸ ನಾವು ಸಣ್ಣವರಿದ್ದಾಗ ಪಟ್ಟಿ ಅಂಗಡಿ ಬಾಜು ನಿತ್ರ ಸಂಜೆ ಮುಂದೆ ಬಡ್ತು ಬೀಳ್ತಿದ್ದು, ಚಾದ ಅಂಗಡಿಗೆ ನಾವು ಹೋಗೇ ಇಲ್ಲ. ಆದರೆ ಈ ಒಂದು ಯುವಕರು ಸಹಿತ ಇವತ್ತು ಏನು ದಾರಿ ತಪ್ತಾ ಇದ್ದೀರಿ, ಅದು ನಮ್ಮ ಒಳ್ಳೆಯ ಸಂಸ್ಕಾರದ ನಡಿ ಅಲ್ಲ ಅನ್ನುವಂಥ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳ್ತಾ, ಮುರುಗೇಂದ್ರ ಅಪ್ಪನವರು ಇವತ್ತು ದಿವಸ ಇವೆಲ್ಲ ಕಾರ್ಯಕ್ರಮ ಹಾಕೋದು ಉದ್ದೇಶ ಏನು,
ನನ್ನ ಸಮಾಜ, ನನ್ನ ಜನ, ನನ್ನ ಭಕ್ತರು, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು ಒಳ್ಳೆಯ ಸಂಸ್ಕಾರವಂತ ಆಗಿರಲಿ, ವಿಚಾರವಂತವಾಗಿರಲಿ, ದಾನ ಧರ್ಮ ಶ್ರದ್ಧಾ ಭಕ್ತಿ, ತಂದೆ ತಾಯಿ ಅಕ್ಕ ತಂಗಿಯನ್ನು ನೋಡ್ಕೊಳ್ಳೋಂಥ ಶಕ್ತಿಯನ್ನು ಅವ್ರು ಕೂಡಲೇ ಅನ್ನೋ ಸಲುವಾಗಿ ಅವರು ಇಂಥ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ಹೊರತಾಗಿ ಈ ಒಂದು ಸಂಸ್ಕಾರದಲ್ಲಿ ಬೆಳೆದು ಬಂದಿರತಕ್ಕಂಥ ನಾವು ನೀವೆಲ್ಲ ಮನೆಯಲ್ಲಿರ್ತಕ್ಕಂಥ ದೇವರುಗಳನ್ನು ಮೊದಲು ಪೂಜಿಸಿ, ತಂದೆ ತಾಯಿ ಅಕ್ಕ ತಂಗಿಯನ್ನು ಪೂಜಿಸಿ, ಉಳುಕಿದಂಥ ಎಲ್ಲ ದೇವರುಗಳನ್ನು ನಾವು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರಿಗೆ ನಾನು ಇವತ್ತು ಮನವಿಯನ್ನು ಮಾಡ್ತಾ ಇದ್ದೀನಿ. ಶ್ರೀಮಠದ ಕಾರ್ಯಕ್ರಮ